ಸ್ವದೇಶಿ ವಾಹನ ತಯಾರಿಕಾ ಕಂಪನಿಯಾಗಿದೆ. ದೇಶೀಯ ರಸ್ತೆಯಲ್ಲಿ ವರ್ಷಗಳ ಹಿಂದೆ ಕಂಪನಿಯು ಸುಮೋ ಹಾಗೂ ನ್ಯಾನೋ ಕಾರುಗಳ ಪಾರುಪತ್ಯ ಮೆರೆದಿದ್ವು. ಅದರಲ್ಲೂ ಈ ಕಾರುಗಳು ಮಧ್ಯಮ ವರ್ಗದ ಜನರ ಹಾಟ್ ಫೇವರೇಟ್ ಆಗಿ ಹೊರಹೊಮ್ಮಿದ್ವು. ಭಾರಿ ಸಂಖ್ಯೆಯಲ್ಲಿಯೂ ಮಾರಾಟವಾಗ್ತಿದ್ವು. ಆದರೆ ನಾನಾ ಕಾರಣಗಳಿಂದ ಸುಮೋ ಹಾಗೂ ನ್ಯಾನೋ ಕಾರುಗಳ ಮಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು. ಸದ್ಯ ಇವೆರಡು ಕಾರುಗಳು ಮತ್ತೆ ಹೊಸ ರೂಪದಲ್ಲಿ ಬಿಡುಗಡೆಯಾಗಲಿವೆ ಎಂದ ಆಗಾಗ್ಗೆ ಗಾಳಿ ಸುದ್ದಿಗಳು ಹರಿದಾಡ್ತಿರುತ್ತವೆ. ಒಂದೊಮ್ಮೆ ಈ ಸುಮೋ ಮತ್ತು ನ್ಯಾನೋ ಕಾರುಗಳನ್ನು ಪರಿಚಯಿಸಿದ್ರೆ ನಿರೀಕ್ಷಿತ ಬೆಲೆ, ಕಾರ್ಯಕ್ಷಮತೆ ಹಾಗೂ ವೈಶಿಷ್ಟ್ಯಗಳು ಏನಿರಲಿವೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ಟಾಟಾ ಸುಮೋ MPV ಬಗ್ಗೆ ಮಾತನಾಡೋಣ. ಈ ಕಾರು ಬರೋಬ್ಬರಿ 8 ಲಕ್ಷದಿಂದ ರೂಪಾಯಿ 10 ಲಕ್ಷ ಬೆಲೆಯಲ್ಲಿ ಖರೀದಿಗೆ ದೊರೆಯಬಹುದು. ಇನ್ನು 7 ಅಥವಾ 9 ಆಸನಗಳನ್ನ ಹೊಂದಿರುವ ಸಾಧ್ಯತೆಯೂ ಇದೆ. ಆದರೆ ನೂತನ ಸುಮೋ MPV ಬಿಡುಗಡೆಗೊಳಿಸುವ ಕುರಿತಂತೆ ಟಾಟಾ ಮೋಟಾರ್ಸ್ ಕಡೆಯಿಂದ ಯಾವುದೇ ಅಧಿಕೃತ ವಿವರಗಳು ಲಭ್ಯವಾಗಿಲ್ಲ. ಇನ್ನು ನೂತನ ಟಾಟಾ ಸುಮೋ ಕಾರು 2 ಪವರ್ ಟ್ರೈನ್ಗಳೊಂದಿಗೆ ಸಿಗಬಹುದು ಎಂದು ಹೇಳಲಾಗ್ತಿದೆ. ಈ ಕಾರು 1.5 ಲೀಟರ್ ಪೆಟ್ರೋಲ್ ಹಾಗೂ 1.5 ಲೀಟರ್ ಡೀಸೆಲ್ ಎಂಜಿನ್ ಆಯ್ಕೆಯನ್ನು ಒಳಗೊಂಡಿರುವ ನಿರೀಕ್ಷೆ ಇದೆ. ಇದರೊಟ್ಟಿಗೆ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಅನ್ನು ಒಳಗೊಂಡಿರಬಹುದು ಎನ್ನಲಾಗ್ತಿದೆ. ಸರಾಸರಿ 18ರಿಂದ 20 ಕಿಲೋಮೀಟರ್ ವರೆಗೂ ಮೈಲೇಜ್ ನೋಡಬಹುದು ಅಂದಾಜಿಸಲಾಗ್ತಿದೆ. ಈ MPV ಟಚ್ ಸ್ಕ್ರೀನ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ಡ್ಯುಯಲ್ ಜೋನ್ ಆಟೋಮ್ಯಾಟಿಕ್ AC, ವೈರ್ಲೆಸ್ ಫೋನ್ ಚಾರ್ಜಿಂಗ್ ಹಾಗೂ ಸನ್ ರೂಫ್ ಸೇರಿದಂತೆ ವೈಶಿಷ್ಟ್ಯಗಳನ್ನು ಹೊಂದಿರುವ ಸಾಧ್ಯತೆ ಇದೆ. ಸುರಕ್ಷತೆಗಾಗಿ 6 ಏರ್ ಬ್ಯಾಗ್ಗಳು, ADAS, TPMS ಹಾಗೂ 360 ಡಿಗ್ರಿ ಕ್ಯಾಮೆರಾವನ್ನು ಒಳಗೊಂಡಿರಬಹುದು ಎನ್ನಲಾಗಿದೆ. ಟಾಟಾ ನ್ಯಾನೋ ಕೂಡ ಹೊಸ ರೂಪದಲ್ಲಿ ಮಾರಾಟಕ್ಕೆ ಬರಲಿದೆ ಎಂಬ ಊಹಾಪೋಹಗಳನ್ನು ಒಳಗೊಂಡ ಸುದ್ದಿಗಳು ಕೆಲವೊಮ್ಮೆ ಮಾಧ್ಯಮಗಳಲ್ಲಿ ಬರುತ್ತಿರುತ್ತವೆ. ಆದರೆ ಈ ಬಗ್ಗೆಯೂ ಯಾವುದೇ ಖಚಿತ ಮಾಹಿತಿ ದೊರೆತಿಲ್ಲ. ಈ ಕಾರು 3ರಿಂದ 4 ಲಕ್ಷ ದರದಲ್ಲಿ ಬಿಡುಗಡೆಯಾಗಬಹುದು ಎಂದು ಹೇಳಲಾಗಿದೆ. ಜೊತೆಗೆ 4 ಆಸನ ಆಯ್ಕೆ ವ್ಯವಸ್ಥೆಯನ್ನ ಹೊಂದಿರುವ ಸಾಧ್ಯತೆ ಇದೆ. ನೂತನ ಟಾಟಾ ನ್ಯಾನೋ ಕಾರ್ ಹೆಚ್ಚಿನ ಸಾಮರ್ಥ್ಯದ ಪೆಟ್ರೋಲ್ ಎಂಜಿನ್ ಆಯ್ಕೆಯನ್ನ ಪಡೆದುಕೊಂಡಿರಲಿದೆ. ಇದು ಗರಿಷ್ಠ ಅಶ್ವಶಕ್ತಿ ಹಾಗೂ ನ್ಯೂಟನ್ ಮೀಟರ್ ಫೀಟರ್ ಹೊರಹಾಕುವ ನಿರೀಕ್ಷೆ ಇದೆ. ಬರೋಬ್ಬರಿ 30 ಕಿಲೋಮೀಟರ್ ವರೆಗೂ ಮೈಲೇಜ್ ನೀಡಬಹುದು ಎಂದು ಅಂದಾಜಿಸಲಾಗಿದೆ. ಈ ನ್ಯಾನೋ ಕಾರು ಹೊರಭಾಗದಲ್ಲಿ ಕೂಡ ಹೆಚ್ಚು ಅತ್ಯಾಧುನಿಕ ವಿನ್ಯಾಸ ಹೊಂದಿರಬಹುದು ಎಂದು ಹೇಳಲಾಗಿದೆ. ಬಹು ಮುಖ್ಯವಾಗಿ ಹೊಸ ಬಣ್ಣದೊಂದಿಗೆ ಸಿಗಬಹುದು ಎನ್ನಲಾಗುತ್ತಿದೆ. ಇದರೊಟ್ಟಿಗೆ ಟಚ್ ಸ್ಕ್ರೀನ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಏರ್ ಕಂಡೀಷನ್ ಹಾಗೂ ಮ್ಯೂಸಿಕ್ ಸಿಸ್ಟಮ್ ಸೇರಿದಂತೆ 16 ವೈಶಿಷ್ಟ್ಯಗಳನ್ನು ಹೊಂದಿರುವ ನಿರೀಕ್ಷೆಯೂ ಹೆಚ್ಚಿದೆ. ತಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.